ಋತೇ ಯದಸ್ಮಿನ್ ಭವ ಈಶ ಜೀವಾ ತಾಪತ್ರಯೇಣ ಅಭಿಹತಾ ನ ಶರ್ಮ ಆತ್ಮನ್ ಲಭಂತೆ ಹೇಳ್ತಾರೆ. ಋತೇ ಯದಸ್ಮಿನ್ ಭವೇ, ಅಸ್ಮಿನ್ ಭವೇ, ನಾವು ಬದುಕ್ತಾ ಇರತಕ್ಕಂಥ ಈ ಸಾಂಸಾರಿಕ ಬದುಕಿನಲ್ಲಿ ಈಶ ಅಂತ ಸಂಬೋಧನೆ ಮಾಡ್ತಾರೆ. ನೀನು ಈಶ, ನಾನು ಅನೀಶ. ಅಂದರೆ ಈಶ ಅಂದರೆ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಥವಾ ಆಮ್ನಿಪೊಟೆಂಟ್, ಸರ್ವಸಮರ್ಥ. ನಾನು ಏನು ಮಾಡಲಿಕ್ಕೂ ತಾಕತ್ತಿದ್ವ. ನಾನು ಅನೀಶ, ನೀನು ಈಶ. ನಾವೆಲ್ಲರೂ ಕೂಡ ಇಷ್ಟು ಮಂದಿ ಇದ್ದು ಅನೀಶರಾಗಿ ಕೂತಿದ್ದೇವೆ, ನೀನು ಒಬ್ಬ ಈಶನಾಗಿದ್ದೀಯ. ಋತೇ ಯದಸ್ಮಿನ್ ಭವೇ, ನಿನ್ನ ಪಾದಮೂಲದ ಸೇವನೆ ಒಂದು ಇಲ್ಲದೇ ಇದ್ದರೆ ಏನಾಗ್ತದೆ? ಜೀವಾ ತಾಪತ್ರಯೇಣ ಅಭಿಹತಾ ನ ಶರ್ಮ ಆತ್ಮನ್ ಲಭಂತೆ. ಜೀವರು ತಾಪತ್ರಯೇಣ ಅಭಿಹತ. ಪ್ರತಿಯೊಬ್ಬ ಜೀವನದ್ದು ಸಮಸ್ಯೆ ಏನು ಅಂದರೆ 3 ತಾಪಗಳು. ತಾಪತ್ರಯ ನಮ್ಮ ತಮಾಷೆ ಏನು ಅಂದರೆ ತಾಪತ್ರಯ ಅಂತ ಬಹಳ ಏನು ಎಲ್ಲ ತಾಪತ್ರಯ ಸ್ವಾಮಿ, ತಾಪತ್ರಯ ಹಾಗಂದ್ರೆ ಏನು ಕೇಳಿದ್ರೆ ಗೊತ್ತಿಲ್ಲ. ತಾಪತ್ರಯ ಅಂದರೆ ಪ್ರಾಬ್ಲಮ್ ಅಂತ ಅರ್ಥ ಮಾಡಿ, ಎಲ್ಲ ಸುಮ್ಮನೆ ಪ್ರಾಬ್ಲಮ್. ಏನು ತಾಪತ್ರಯ ಅಂದರೆ ಪ್ರಾಬ್ಲಮ್ ಅಲ್ಲ, 3 ಬಗೆಯ ತೊಂದರೆಗಳು. ಅದು ಯಾವುದು ಕೇಳಿದ್ರೆ ಯಾರಿಗೂ ತಾಪತ್ರಯ ಅಂತ ಹೇಳುವವರಿಗೆಲ್ಲ ಅದು 3 ಯಾವುದರಿಂದ ಯಾರಿಗೂ ಗೊತ್ತು? ಎಲ್ಲರೂ ತಾಪತ್ರಯ ಹೇಳ್ತಾರೆ, ನಾವು ಹೇಳ್ತೇವೆ. 3 ಯಾವುದು ನಮಗೇನು ಗೊತ್ತು? ನಮ್ಮ ಪರಿಸ್ಥಿತಿ ಏನಾಗಿದೆ, ನಾವು ಏನು ಮಾತಾಡ್ತೇವೆ ಆ ಶಬ್ದದ ಅರ್ಥ ನಮ್ಗೆ ಗೊತ್ತಿರೋದಿಲ್ಲ. ಎಲ್ಲ ಮಾತಾಡ್ತಾರೆ ಯೂಸೇಜು, ನಾವು ಮಾತಾಡೋದು ತಾಪತ್ರಯ ಅಂದರೆ ಪ್ರಾಬ್ಲಮ್ಸ್ ಅಲ್ಲ, 3 ಬಗೆಯ ಕಾಟಗಳು. ಜೀವನದಲ್ಲಿ ನಾವು ಅನುಭವಿಸುವ ಅನಿವಾರ್ಯವಾದ 3 ಬಗೆಯ ತೊಂದರೆಗಳು ಯಾವುದೆಲ್ಲ? ಅದು ಆಧ್ಯಾತ್ಮಿಕ ಒಂದು, ಆಧಿಭೌತಿಕ ಒಂದು, ಆಧಿದೈವಿಕ ಒಂದು. ಆಧ್ಯಾತ್ಮಿಕ ಅಂದರೆ ನನ್ನ ದೇಹಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಮನಸ್ಸಿನಲ್ಲಿ ಚಿಂತೆ ಇರ್ಬೋದು, ದೇಹದ ಅನಾರೋಗ್ಯ ಇರ್ಬೋದು, ಎಲ್ಲ ಬಂದು ಈ ದೇಹದ ಮೂಲಕ ಬರತಕ್ಕಂಥ ಎಲ್ಲ ಸಮಸ್ಯೆಗಳುಂಟಲ್ಲ, ಅದು ಆಧ್ಯಾತ್ಮಿಕ. ಶರೀರದ ಮೂಲಕ ನಾವು ಅನುಭವಿಸುವ ಈ ದೇಹದಲ್ಲಿ ಆ ದುಃಖ ಮಾನಸಿಕ ಇರ್ಬೋದು, ದೈಹಿಕ ಇರ್ಬೋದು. ಅಂದರೆ ಒಂದು ಆಧಿ, ಒಂದು ವ್ಯಾಧಿ, ಇದೆಲ್ಲ ಆಧ್ಯಾತ್ಮಿಕ. ಆಧಿ ಭೌತಿಕ ಅಂದರೆ ಈ ಹೊರಗಿನ ಪ್ರಪಂಚದಿಂದ ನಮಗೆ ಆಗತಕ್ಕ ತೊಂದರೆಗಳು. ಯಾವುದೋ ಒಂದು ಮಳೆಯಲ್ಲಿ ಕುಸಿದು ಹೋಯಿತು, ಸಿಡಿಲು ಬಿದ್ದು ಸತ್ತು ಹೋದ, ಆಕ್ಸಿಡೆಂಟ್ ಆಯಿತು, ಕೈಕಾಲು ಮುರ್ಕೊಂಡ, ಬಸ್ಸಿನಡಿಗೆ ಬಿದ್ದ ಸತ್ತ, ಇದೆಲ್ಲ ಆದಿಭೌತಿಕ. ಅಂದರೆ ಪ್ರಪಂಚದ ವಸ್ತುಗಳ ಮೂಲಕ ನಾವು ಪಡೆಯತಕ್ಕಂಥ ತೊಂದರೆ. ಆದಿದೈವಿಕ ಅಂದರೆ ಇದೆಲ್ಲ ಇದೆ. ಇದು ಭೂತ ಅಲ್ಲದಿಲ್ಲ. ನೆರೆ ಬಂತು, ಊರೂರು ಕೊಚ್ಕೊಂಡು ಹೋಯಿತು, ಅಥವಾ ಮಳೆ ಬರಲಿ, ಎಲ್ಲ ಬರಗಾಲ, ಇದು ಆದಿದೈವಿಕ ಮೇಲ್ನಾಡು ಸಂಬಂಧ. ಹೀಗೆ ಜೀವನದಲ್ಲಿ 3 ಬಗೆಯ ತೊಂದರೆಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಅದು ಸಹಜವಾಗಿ ಆಗುವಂಥದ್ದು. ತಾಪತ್ರಯೇಣ ಅಭಿಹತ ಅಂತ ಹೇಳ್ತಾರೆ. ಅಭಿ ಅಂದರೆ ಏನು ಗೊತ್ತಾ? ಅಭಿಹತ. ಹತ ಅಂದರೆ ತಾಪತ್ರಯಕ್ಕೆ ಒಳಗಾಗೋದು, ಆ ಕಾಟಕ್ಕೆ ನಾವು. ಅಭಿ ಅಂದರೆ ಎರಡೂ ಕಡೆಯಿಂದ ಅಂತ. ಸಂಸ್ಥೆಯಲ್ಲಿ ಅಭಿ ಅನ್ನೋದಕ್ಕೆ ಈ ಕಡೆಯಿಂದಲೂ ಅಭಿತಃ ಅಂತ. ಅಭಿತಃ ಅಂದರೆ ಎರಡೂ ಸೈಡ್ನಿಂದ. ಅಂದರೆ ಈ ಕಡೆ ತಾಪತ್ರ ಇಲ್ಲ, ಇತ್ಲಾದ್ರೆ ಇಲ್ಲಿ ತಾಪತ್ರ, ಇಲ್ಲಿ ತಾಪತ್ರ, ಈಚೆ ಎಲ್ಲಿ ತಿರುಗಿದ್ರೂ ತಾಪತ್ರ. ಅದು ಎಲ್ಲ ಕಡೆಯಿಂದಲೂ ನಮಗೆ ಕಾಟ ಕೊಡ್ತಾ ಇರ್ತದೆ ತಾಪತ್ರಯ. ಅದರಿಂದ ನ ಶರ್ಮ ಆತ್ಮನ್ ಲಭಂತೆ. ನೀವು ಎಷ್ಟೇ ಅನುಕೂಲತೆ ಮಾಡಿಕೊಳ್ಳಿ, ಎಷ್ಟೇ ಬಂಗಲೆ ಅಂತ ಮನೆ ಕಟ್ಟಿಕೊಳ್ಳಿ, ಆ ಕಳ್ಳಕ್ಕಾಕರಿಂದ ಪ್ರದಕ್ಷಿಣೆಗೋಸ್ಕರ ದೊಡ್ಡ ಪಾಗಾರ ಕಟ್ಟಿಕೊಳ್ಳಿ, ಆ ಪಾಗಾರ ಹಾರಿ ಬರಬಾರ್ದು ಅಂತ ಅದ್ರ ಮೇಲೆ ಕುಪ್ಪಿ ಚೂರಿಡಿ, ಗೇಟ್ನಲ್ಲಿ ಒಬ್ಬ ಮೂರ್ಖನನ್ನು ಕಾಯಲಿಕ್ಕೆ ಬಿಡಿ, ಏನು ಮಾಡಿದ್ರೆ ತಾಪತ್ರ ತಪ್ಪಲ್ಲ. ಅಂದರೆ ಆತ್ಮನ ಒಳಗಿನಿಂದ ಸುಖ ಇಲ್ಲ, ಹೊರಗಿನಿಂದ ಎಲ್ಲ ಇದೆ. ದುಡ್ಡಿದೆ, ಕಾಳಿದ್ದಾರೆ, ವೈಭವ ಇದೆ, ಕಾರಿದೆ, ಟಿ ವಿ ಇದೆ, ಎಲ್ಲ ಸೌಕರ್ಯಗಳಿದೆ, ಶ್ರೀಮಂತಿಕೆ. ಆದರೆ ಒಳಗಿನಿಂದ ಸುಖ ಇಲ್ಲ. ಯಾಕೆಂದರೆ ಅವು ಈ ಎಲ್ಲ ಸೌಕರ್ಯಗಳಿಂದ ಬರುವುದಲ್ಲ. ಆತ್ಮನ್ನ ನಶರ್ಮನ ಬಂತೆ. ಎಷ್ಟು ತಾಪತ್ರಯಗಳು ಅಂದರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಆತ್ಮನ್ನ ಶರ್ಮ ಅಂದರೆ ಮನಸ್ಸಿನಲ್ಲಿ ಸುಖ ಅಂದರೆ ನೆಮ್ಮದಿ ಇಲ್ಲ. ಸೊ ನಾವು ಎಷ್ಟು ಹೆಚ್ಚು ಸೌಕರ್ಯಗಳನ್ನು ನಿರ್ಮಿಸಿಕೊಂಡೆವು, ಅಷ್ಟಷ್ಟು ಹೆಚ್ಚು ಪ್ರಾಬ್ಲಮ್ಸ್ ನಿರ್ಮಾಣ ಆಗುತ್ತೆ, ಅಷ್ಟಷ್ಟು ಹೆಚ್ಚು ಟೆನ್ಷನ್ ನಿರ್ಮಾಣ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದು ದೊಡ್ಡ ಆತ್ಮನ ನಶರ್ಮಲ ಭಂತೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೆವು? ದೇವತೆಗಳು ಹೇಳ್ತಾರೆ, ಭಗವನ್ನ ತವಾಂಗ್ರಿ ಛಾಯಾಂಶಂ ವಿದ್ಯಾಂ ಅತಃ ಆಶ್ರಯೇಮ. ನಾವು ಅದಕ್ಕೋಸ್ಕರ ಒಂದು ಉಪಾಯ ಕಂಡು ಹುಡುಕಿದೆವು. ನಾವು
ನೋಡಿ, ಇದೊಂದು ಹೊಸ ಶಬ್ದ, ಸಂಸ್ಕೃತದಲ್ಲಿ ಬೇರೆ ಎಲ್ಲೂ ಇಲ್ಲದು. ಭಾಗವತವೇ ಒಂದು ವಿಚಿತ್ರವಾದ ಕೊಡುಗೆ. ತವ ಭಗವಂತನೇ ನಿನ್ನ ಅಂಗ್ರಿ ಛಾಯಾ ಅಂಶ ವಿದ್ಯಾ, ನಿನ್ನ ಪಾದದ ನೆರಳಿನ ಒಂದು ಫ್ರ್ಯಾಕ್ಷನ್ನಿನ ವಿದ್ಯೆಯನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಅಂದರೆ ಏನು? ಪಾದದ ನೆರಳಿನ ಒಂದು ಲೇಷ. ನಿಜವಾಗಿ ಏನು ಅರ್ಥ ಹೇಳೋಲ್ಲ ಈ ಶಬ್ದ. ಇದಕ್ಕೆ ಎಲ್ಲ ಆಧ್ಯಾತ್ಮಿಕವಾದಂತಹ ಶಬ್ದ ಇದು. ಭಗವಂತನ ನೆರಳು ಅಂದರೆ ಏನು ಗೊತ್ತಾ? ಯಾವುದು ಭಗವಂತನ ಬಿಟ್ಟು ಹೋಗುವುದೇ ಇಲ್ಲ. ಅದು ನೆರಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಭಗವಂತನ ಜೊತೆಗೇ ಇರುವಂಥದ್ದು. ಅದು ಯಾವುದು ಅಂದರೆ ಭಗವತ್ ಪ್ರಜ್ಞೆ. ಅಂದರೆ ಭಗವಂತನ ನೆರಳು ಅಂದರೆ ಭಗವಂತನ ಪ್ರಜ್ಞೆ, ಭಗವದ್ವಿದ್ಯೆ, ಭಗವಂತನ ಅರಿವು. ಅದು ಭಗವಂತವ ಅಂಘ್ರಿಚ್ಛಾಯ, ನಿನ್ನ ಪಾದದ ನೆರಳು ಅಂದರೆ ನಿನ್ನ ಅರಿವು ಅಂತ ಅರ್ಥ. ಬ್ರಹ್ಮವಿದ್ಯಾ ಹರೇಸ್ಥಾಯ ಅಂತ ಶಾಸ್ತ್ರಕಾರ ಹೇಳೋದು. ಅದರ ಅಂಶ ಪೂರ ಇಲ್ಲ ನಮ್ಮ ಹತ್ರ, ಭಗವಂತನ ಅರಿವಿನ ಒಂದು ಚೂರು. ಆ ಬ್ರಹ್ಮವಿದ್ಯೆಯ ಒಂದು ಲೇಷವನ್ನು ಆಶ್ರಯಿಸಿದ್ರಿಂದ ಈ ಸಂಸಾರದ ತಾಪತ್ರಯಗಳಿಂದ ಸ್ವಲ್ಪ ಪಾರಾಗಿ ಆರಾಮಾಗಿದ್ದೇವೆ ನಾವು. ಇಲ್ಲದೇ ಇದ್ದರೆ, ನಾವು ಭಗವಂತನ ಅರಿವಿನ ಕಡೆಗೆ ಬೆನ್ನು ಹಾಕಿದರೆ ಈ ತಾಪತ್ರಯದಕ್ಕೆ ಪರಿಹಾರವೇ ಇಲ್ಲ, ನಾವು ಒದ್ದಾಟ ಪಡಬೇಕಾಗಿತ್ತು. ಈಗ ನಾವು ನಿನ್ನ ಜ್ಞಾನ ಭಗವತ್ ಪ್ರಜ್ಞೆಯನ್ನು ಬಳಸಿಕೊಂಡಿರುವುದರಿಂದ ನಮ್ಮನ್ನು ಕಾಡ್ತಾ ಇಲ್ಲ ಸಮಸ್ಯೆ ಕಾಡಿದಾಗ ನಿನ್ನನ್ನು ಪ್ರಾರ್ಥಿಸಿಕೊಂಡು ಪರಿಹರಿಸಿಕೊಳ್ಳೋ ಬುದ್ಧಿ ಇದೆ. ಇಲ್ಲದೆ ನಾವು ಯಾರ ಹತ್ರ ಕೇಳಬೇಕು ಸಮಸ್ಯೆ ಬಂದಾಗ? ಹಾಗಾಗಿ ನಿನ್ನನ್ನು ನಾವು ಇವತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಕೇಳಲಿಕ್ಕೆ ಬಂದಿದ್ದೇವೆ. ಅವರು ಹೇಳ್ತಾರೆ, ಮಾರ್ಗಂತಿ ಭಗವಂತನ ಎತ್ತೆ, ಭಗವಂತನ ಪಾದವನ್ನು ಏನದು ಮುಂದೆ ಮಾರ್ಗಂತಿಯತ್ತೆ ಮಾರ್ಗಂತಿಯತ್ತೆ ಮುಖಪದ್ಮ ನೀಡೈಹಿ ಛಂದಸ್ಸುಪರ್ಣೈ ಋಷಯ ವಿವಿತ್ತೆ. ಬಹಳ ವಿಚಿತ್ರವಾದ ಸ್ತೋತ್ರಗಳಿವೆಲ್ಲ. ಅವನು ಹೇಳ್ತಾರೆ, ನಿನ್ನನ್ನು ಹುಡುಕ್ತಾರೆ ಜನ. ಯಾವುದನ್ನು ಮೂಲಕ ಹುಡುಕೋದು ಅಂದರೆ, ಹಿಂದಿನ ಕಾಲದಲ್ಲಿ ಒಂದು ಸಂದೇಶ ಒಬ್ಬರಿಗೆ ಮುಟ್ಟಿಸಬೇಕಾಗಿದ್ದರೆ ಪೋಸ್ಟ್ ಆಫೀಸ್ ಇಲ್ಲ, ಪೋಸ್ಟಲ್ ಸಿಸ್ಟಮು ಇಲ್ಲ, ಏನಿಲ್ಲ, ಟೆಲಿಫೋನೂ ಇಲ್ಲ. ಮತ್ತು ಹೇಗೆ ಅಂದರೆ ಹಕ್ಕಿಗಳ ಕಾಲಿಗೆ ಮೆಸೇಜನ್ನು ಕಟ್ಟಿ ಕಳಿಸ್ತಿದ್ರು, ಅದು ಅಲ್ಲಿ ಹೋಗಿ ಮೆಸೇಜ್ ಕೊಡ್ತಿದ್ದವು. ಹಾಗೆ ಭಗವಂತನನ್ನು ಮೆಸೇಜ್ ಕಳಿಸಬೇಕಾಗಿದ್ದರೆ ಏನು ಅಂದರೆ ವೇದಗಳು ಅನ್ನೋ ಹಕ್ಕಿಗಳು, ಅವುಗಳ ಮೂಲಕ ಮೆಸೇಜ್. ಛಂದಸ್ಸುಪರ್ಣೈಹಿ, ಅವು ಎಲ್ಲಿದ್ದಾವೆ ಹಕ್ಕಿಗಳು? ವೇದ ಓದಿದರೆ ಹೌದು, ನಾವು ವೇದವೇ ಓದಿಲ್ಲ, ಅದಕ್ಕೆ ಮುಖಪದ್ಮ ನೀಡೈಹಿ ಅಂತ. ನಮ್ಮ ಬಾಯಿ ಎನ್ನುವ ನೆಸ್ಟಿನಲ್ಲಿ ವೇದ ಅನ್ನುವ ಹಕ್ಕಿ ಇರಬೇಕಂತೆ, ಇದ್ದರೆ ಅದನ್ನು ಅಲ್ಲಿ ಕಳಿಸ್ಲಿಕ್ಕಾಗತ್ತೆ. ವೇದವಾದ ಶುದ್ಧ ಭಗವಂತನಿಗೆ ಏನು ಮೆಸೇಜ್ ಕಳಿಸೋದು? ಅದು ಬಹಳ ತಮಾಷೆ. ಅಲ್ಲಿಗೆ ಯಾಕೆ ಹೋಗುತ್ತೆ ಅಂದರೆ, ಅದು ಮೊದಲು ಬಂದದ್ದು ಭಗವಂತನ ಬಾಯಿಯಿಂದಲೇ. ವೇದಗಳನ್ನು ಮೊದಲು ಉಚ್ಚಾರ ಮಾಡಿದವ ಭಗವಂತ, ಭಗವಂತನ ಬಾಯಿಯಿಂದ ಬಂದು ನಮ್ಮ ಬಾಯಿಯಲ್ಲಿ ಕೂತಿದೆ. ಅದರಿಂದ ಇಲ್ಲಿಂದ ಅಲ್ಲಿ ಕಳಿಸ್ಲಿಕ್ಕೆ ಸುಲಭ ಮೆಸೇಜ್. ಮಾರ್ಗಂತಿ ಎತ್ತೆ ಮುಖಪದ್ಮ ನೀಳೈಹಿ, ನೀಳ ಅಂದರೆ ನೆಸ್ಟು. ಭಗವಂತನ ಬಾಯಿ ಎಂಬ ಗೂಡಿನಿಂದ ಬಂದು ನಮ್ಮ ಬಾಯಿ ಎಂಬ ಗೂಡಿನಲ್ಲಿ ಕೂತು ಬಿಟ್ಟಿದೆ ವೇದ, ಅಲ್ಲಿಂದ ಅಲ್ಲಿ ಕಳಿಸೋ ಸುಲಭ ಇದೆ. ಈ ಗೂಡಿನಿಂದ ಆ ಗೂಡಿಗೆ ಹೋಗಯ್ಯ ಅಂತ. ಯಾವ ಹಕ್ಕಿ ಅದು? ಛಂದಸ್ಸುಪರ್ಣೈಹಿ, ವೇದಗಳೆಂಬ ಹಕ್ಕಿ. ಅಂಥ ಹಕ್ಕಿ ಇದ್ದರೆ ನಮ್ಮ ಬಾಯಲ್ಲಿ ಭಗವಂತನ ಹತ್ರ ಮೆಸೇಜ್ ಕಳಿಸೋ ಸುಲಭ ಆಗುತ್ತೆ. ಅದರಿಂದ ಅಂಥದ್ದನ್ನು ಯಾರು ಮಾಡ್ತಾರೆ ಅಂದರೆ ಋಷಯ, ಹಿಂದೆ ಯತಯ ಅಂತ ಹೇಳಿದರು, ಇಲ್ಲಿ ಋಷಯ ಅಂತಾರೆ. ಋಷಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಋಷಜ್ಞಾನಿ ಅಂತ ಧಾತು. ಯಾರು ಜ್ಞಾನಿಗಳು ಅವರು ಋಷಿಗಳು. ಅದು ನಾನು ದಾಡಿ ಬಿಟ್ಟವರು ಋಷಿಗಳು, ಕ್ರಾಪ್ ಮಾಡಿದವರು ಋಷಿಗಳಲ್ಲ, ಹಾಗೇನೂ ಇಲ್ಲ. ಕ್ರಾಪು ಮಾಡಿದ ಋಷಿಗಳೂ ಇರಬಹುದು, ದಾಡಿ ಬಿಟ್ಟ ಋಷಿಗಳಲ್ಲದ ಅಯೋಗ್ಯರು ಇರಬಹುದು. ದಾಡಿ ಬಿಟ್ಟವರೆಲ್ಲ ಋಷಿ ಅಂದರೆ ಒಳಗಿನಿಂದ, ಇದೆಲ್ಲ ಇನ್ನರ್ ಕ್ವಾಲಿಟೀಸ್, ಹೊರಗಿನ ವೇಷವನ್ನು ಹೇಳೋಲ್ಲ. ನಮಗೇನಾಗಿದೆ, ಒಳಗೆ ಟೊಳ್ಳಾದ್ದರಿಂದ ನಾವು ಹೊರಗಿನ ವೇಷಕ್ಕೆ ಬೆಲೆ ಕೊಡ್ತಾ ಬಂದೆವು. ಆದರೆ ಸಂಸ್ಕೃತದಲ್ಲಿ ಎಲ್ಲ ಶಬ್ದವು ಮನುಷ್ಯನ ಅಂತರಂಗದ ಕ್ವಾಲಿಟಿಯನ್ನು ಹೇಳುತ್ತೆ, ಹೊರಗಣ ವೇಷವನ್ನು ಹೇಳೋಲ್ಲ. ಋಷಯ ಅಂದರೆ ಜ್ಞಾನ, ಅಂದರೆ ವೇದಾಧ್ಯಯನದಿಂದ ಜ್ಞಾನ ಪಡೆದವರು, ಅವರ ಬಾಯಲ್ಲೇ ವೇದ ಇದೆ. ಅದು ಎರಡು ವಿಧ. ಬಾಯಲ್ಲೇ ವೇದ ಇರುವುದು ಅಂದರೆ ಕೆಲವರಿಗೆ ವೇದದ ದರ್ಶನ ಆಗುತ್ತೆ. ಈ ತನಕ ಯಾರು ಕಂಡು ಕೇಳಿ ಅರಿಯದ ವೇದ ಮಂತ್ರಗಳು ಅವರ ಬಾಯಲ್ಲಿ ಬರ್ತಾರೆ. ಕೆಲವರಿಗೆ ಇದ್ದ ವೇದ ಮುಖಗತವಾಗಿದೆ. ಹಾಗೆ ಒಟ್ಟಿನಲ್ಲಿ ವೇದವನ್ನು ಅಧ್ಯಯನ ಮಾಡಿ ವೇದ ಬಾಯಿಂದ ಬರುವುದು ಅಂದರೆ ಏನು ಗೊತ್ತಾ? ಇನ್ನೊಂದು ತಮಾಷೆ ಇದೆ.
ವೇದ ಏನೋ ಒಂದು ಸಮಸ್ಯೆ ಬಂತು, ಸ್ವಾಮಿ ಇದಕ್ಕೇನು ಉತ್ತರ? ಒಬ್ಬರು ಪಂಡಿತರು ಹೇಳ್ತಾರೆ, ಅದು ನಾಳೆ ಬನ್ನಿ ನೋಡಿ ಹೇಳ್ತೇನೆ ಅಂತ. ಅಂದರೆ ಅವರ ಬಾಯಲ್ಲಿ ವೇದ ಇಲ್ಲ, ಮತ್ತು ಲೈಬ್ರರಿಯಲ್ಲಿ ಇರೋದು. ತಲೆಯಲ್ಲಿ ವೇದ ಇಲ್ಲ, ಲೈಬ್ರರಿಯಲ್ಲಿ ಇರೋದು. ಶಾಸ್ತ್ರ ಹೇಳ್ತಾರೆ, ಲೈಬ್ರರಿಯಲ್ಲಿ ವೇದ ಇದ್ದರೆ ನಿನಗೇನೇ ಉಪಯೋಗ? ನೀನು ನೋಡಿ ಹೇಳಿದ್ರೆ ಅವರೇ ನೋಡಿ ಹೇಳ್ಬೋದು. ನಿನ್ನ ತಲೆಯಲ್ಲಿ ಏನು ಉಂಟು ಅದು ನಿನ್ನ ಸ್ವತ್ತು, ಲೈಬ್ರರಿ ಇರೋದು ನಿನ್ನದಲ್ಲ. ಹಾಗಾಗಿ ಭಗವಂತನ ಅರಿವು ಅದು ಪುಸ್ತಕದಲ್ಲಿ ನೋಡಿ ಹೇಳುವವರು ಪಂಡಿತರಲ್ಲ. ಹೇಳಿದಾಗ ಅವರು ಉತ್ತರ ಹೇಳಬೇಕು, ಅದು ವೇದದಲ್ಲಿರಬೇಕು, ವೇದ ನೋಡಿ ಹೇಳುವುದಲ್ಲ. ವೇದ ಅವ್ರು ಹೇಳಿದ ಮಾತು ಅದು ಊಹಾಂ ಅನುಸರೇದ್ಯಸ್ಯ, ಯಾರು ನನಗೆ ಹೀಗೆ ಅನ್ನಿಸ್ತದೆ, ಇದು ಸರಿ ಅನ್ನಿಸ್ತದೆ ಅಂತ ಅವನು ಹೇಳಿದರೆ ಅವನು ಅನ್ನಿಸಿದ ಮಾತು ಅದು ವೇದದಲ್ಲಿ ಇರಬೇಕು. ವೇದ ನೋಡಿ ಇವನು ಹೇಳುವುದಲ್ಲ, ಇವನು ಹೇಳಿದ ವೇದದಲ್ಲಿ ಇರಬೇಕು. ಇದು ಬಾಯಿಯಲ್ಲೇ ವೇದ ಕೂತವರು, ಅವ್ರು ಏನು ಹೇಳ್ತಾರೆ ಅದು ವೇದಕ್ಕೆ ಸಮಾನವಾಗಿರುತ್ತೆ. ಅಂಥ ಮುಖಪದ್ಮನೀಳೈ ಛಂದಸ್ಸುಪರ್ಣೈ ಋಷಯ ಅವರು ನಿನ್ನನ್ನು ಮಾರ್ಗಂತಿ, ವೇದಗಳ ಮೂಲಕ ಭಗವಂತನನ್ನು ಹುಡುಕ್ತಾರೆ. ಅದು ಎಲ್ಲಿ? ಮಾರ್ಕೆಟ್ನಲ್ಲಿ ಅಲ್ಲ, ಸಂತೆ ಬೀದಿಗಳಲ್ಲಿ, ಬಾರ್ನಲ್ಲಿ, ಸಿನಿಮಾ ಥಿಯೇಟರ್ನಲ್ಲಿ ಅಲ್ಲ, ವಿವಿಧತೆ. ಅಂದರೆ ಭಗವಂತನ ಹುಡುಕುವುದಕ್ಕೆ ಮೊದಲು ಬೇಕಾಗುವ ರಿಕ್ವೈರ್ಮೆಂಟ್ ಅಂದರೆ ಲೋನ್ಲಿನೆಸ್. ಗುಂಪಿನಲ್ಲಿ ಹುಡುಕಿದರೆ ಭಗವಂತ ಸಿಗೋಲ್ಲ. ಆ ಏಕಾಂತದಲ್ಲಿ ಒಳಗಿನಿಂದ ಭಗವಂತನನ್ನು ಹುಡುಕುತ್ತಾರೆ. ಎಂಥ ಭಾದ ಅದು! ಎಚ್ಚ ಅಘಮರ್ಷ ಜಿಸರಿದ್ಧರಾಯ ಪದಂ ಪದಂ ತೀರ್ಥಪದ ಪ್ರಪನ್ನ. ಎಚ್ಚ ಅಘಮರ್ಷ ಅಂತ ಅಘಮರ್ಷಣ ಮಂತ್ರ ಅಂತಿದೆ, ಸ್ನಾನ ಮಾಡುವಾಗ ಹೇಳ್ತಾರೆ ಕೆಲವರು. ಅಘಮರ್ಷ ಅಂದರೆ ನಮ್ಮಲ್ಲಿರುವ ಎಲ್ಲ ಕೊಳೆಯನ್ನು ತೊಳೆಯುವುದು. ಭಗವಂತನ ಪಾದ ಒಂದೇ, ಅಥವಾ ಭಗವಂತನ ಪಾದದ ಅರಿವು ಒಂದೇ. ಯಾಕೆಂದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೊಡುತ್ತೆ ಅಂತ. ನಮ್ಮಲ್ಲಿರುವ ಎಲ್ಲ ಕೊಳೆಯನ್ನು ತೊಳೆಯುವುದು ಅರಿವು. ಅರಿವು ಇಲ್ಲದಿರುವುದೇ ಕೊಳೆ. ಇಗ್ನೋರೆನ್ಸ್ ಅನ್ನುವುದು ಕೊಳೆ, ನಾಲೆಜ್ ಅನ್ನುವುದು ಸ್ವಚ್ಛತೆ. ಅದರಿಂದ ಅದು ಅಘಮರ್ಷ, ನಮ್ಮಲ್ಲಿರುವ ಎಲ್ಲ ಕೊಳೆಯನ್ನು ತೊಳೆಯತಕ್ಕಂಥ ಅತ್ಯಂತ ಪವಿತ್ರವಾದ ವಸ್ತು ಅಂದರೆ ಭಗವಂತನ ಪಾದ. ಆಮೇಲೆ ಅದು ಎಷ್ಟು ಪವಿತ್ರ ಅಂದರೆ ದಿವಸನಿರ್ಧರಾಯ ಪರಂಪದಂ, ಭಗವಂತನ ಪಾದ ಎರಡನ್ನು ಕೊಟ್ಟಿದ್ದೆ ನಮಗೆ. ನಾವು ನೆಲೆಸಿರುವ ನೆಲ ಭಗವಂತನ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್, ಭಗವಂತನ ಪಾದದಿಂದ ಸೃಷ್ಟಿಯಾದದ್ದು. ಅದರಿಂದ ಈ ಭೂಮಿ ಭಗವಂತನ ಪಾದದ ಸೃಷ್ಟಿ. ಇನ್ನೊಂದು ಭಗವಂತನ ಪಾದದಿಂದ ಬಂದದ್ದು ದ್ಯುಸರಿತ್, ಗಂಗೆ. ಭಗವಂತನ ಪಾದದಿಂದ ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ. ಭಗವಂತನ ಪಾದದಿಂದ ಹರಿದು ಬಂದವಳು ಒಬ್ಬಳು ಗಂಗೆ, ಒಬ್ಬಳು ಭೂಮಿ. ಭೂಮಿ ನಮಗೆ ತಾಯಿ, ಗಂಗೆ ನಮ್ಮನ್ನು ಪವಿತ್ರ ಮಾಡತಕ್ಕಂಥ ಜಲ. ಇದು ಎರಡೂ ಭಗವಂತನ ಪಾದದಿಂದ. ದ್ಯುಸರಿದ್ಧರಾಯ ಪರಂಪದಂ, ಅದು ಎಲ್ಲರಿಗೂ ಪರಮಾಶ್ರಯ. ವಿಶೇಷವಾಗಿ ಗಂಗೆಗೂ ಭೂಮಿಗೂ ಆಶ್ರಯವಾಗಿರ್ತಕ್ಕಂಥದ್ದು ಯಾರ ಪಾದ? ಅದು ಪವಿತ್ರ ಪದ ಪ್ರಪನ್ನ. ಅದು ತತ್ತೇ ಪದಂ ತೀರ್ಥಪದ ಅಂತ ಅಂದರೂ ಪವಿತ್ರ ಪದ ಅನ್ನುವಂತೆ. ತೀರ್ಥ ಅಂದರೆ ಪವಿತ್ರವಾದ ಪಾದ, ತೀರ್ಥವನ್ನು ಕೊಟ್ಟ ಪಾದ. ತೀರ್ಥ ಅಂದರೆ ಜ್ಞಾನ, ತೀರ್ಥ ಅಂದರೆ ಗಂಗಾದಿ ತೀರ್ಥಗಳು. ತೀರ್ಥ ಅನ್ನೋದಕ್ಕೆ ಮೂಲಭೂತವಾದ ಅರ್ಥ ಜ್ಞಾನ ಅಂತ ಸಂಸ್ಕೃತದಲ್ಲಿ. ಆಮೇಲೆ ನಮ್ಮನ್ನು ಶುಚಿಗೊಳಿಸುವ, ನಿಜವಾಗಿ ಶುಚಿಗೊಳಿಸುವುದು ಜ್ಞಾನ. ಅದು ನಿಜವಾದ ತೀರ್ಥ ಅಂದರೆ ನಾಲೆಜ್. ಜ್ಞಾನ ಇಲ್ಲದೇ ಇದ್ದವರಿಗೆ ಸ್ವಲ್ಪ ಮಟ್ಟಿಗೆ ಮಡಿ ಮಾಡುತ್ತೆ ನೀರು, ಅದು ತೀರ್ಥ. ಅದು ನಿಜವಾದ ಮಡಿ ಆಗಬೇಕಾಗಿದ್ದರೆ ನಾವು ಒಳಗಿಂದ ಜ್ಞಾನ ಇರಬೇಕು. ಹಾಗೆ ತೀರ್ಥಪದ ಅಂಥ ಎಲ್ಲರನ್ನು ಪಾವನಗೊಳಿಸುವ ನಿನ್ನ ಪಾದಕ್ಕೆ ನಾವು ಶರಣಾಗಿದ್ದೇವೆ. ಅದರಿಂದ ಭಗವಂತ ನಮಗೆ ದಾರಿ ತೋರಿಸು. ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಇನ್ನೂ ಪ್ರಾರ್ಥನೆ ಮುಂದುವರಿಯುತ್ತೆ. ಅದರಲ್ಲಿ ಯಾಕೋ ವರುಣ ಪ್ರಸನ್ನನಾಗಿದ್ದಾನೆ, ತುಂಬ ಖುಷಿಯಲ್ಲಿದ್ದಾನೆ. ಭಗವಂತನ ಸ್ತುತಿ ಕೇಳಿ ವರುಣನಿಗೂ ಖುಷಿಯಾಗಿಬಿಟ್ಟಿದೆ. ಅವನಿಗೆ ಖುಷಿಯಾಗಿದೆ, ನಮಗೂ ತೊಂದರೆ ಆಗಿದೆ. ಒಮ್ಮೆ ದೇವತೆಗಳಿಗೆ ಖುಷಿ ಆಗೋದು ತೊಂದರೆ ಆಗಿಬಿಟ್ರೆ ಬೇರೆ ಅಲ್ಲಿ ಕೂತವರು ಆರಾಮಾಗಿ ಕೂತಿದ್ದಾರೆ. ಅಲ್ಲೇ ಈ ಕಡೆ ಎಲ್ಲ ಕೂತವರು ಆಚೆ ಈಚೆ ಓಡಾಡುವ ಪ್ರಸಂಗ ನಿರ್ಮಾಣ ಆಗ್ತಾ ಇದೆ. ಪ್ರಾಯ ನಾಳೆಯೂ ಸ್ವಲ್ಪ ಮಳೆ ಬರಬಹುದು. ಅದನ್ನು ನಮ್ಮ ಉಪನ್ಯಾಸ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಹಳ ಅಂದರೆ ನಾಳೆ ಒಂದು ಸ್ವಲ್ಪ ಮಳೆ ಬರ್ಬೋದು. ನಾವು ಅದನ್ನ ಇವತ್ತು ಸ್ವಲ್ಪ ಮಳೆ ಜೋರಾಗ್ತಾ ಇದೆ. ಇನ್ನೊಂದು 10 ನಿಮಿಷ ಇನ್ನೊಂದು 2 ಮಂತ್ರ ಹೇಳ್ಬೋದಿತ್ತು.
ಅದನ್ನು ನಾಳೆ ದಿವಸ ಹೇಳೋಣ. ಇವತ್ತು ಇಲ್ಲಿಗೆ ನೀವು ಮುಗಿಸೋಣ. ಎಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿನಂದನೆ.